ಗ್ಲಾಸ್ ಜಾರಲ್ಲಿ ಹಾಕೊಂಡಿದ್ದೆಲ್ಲ ತುಂಬ ಲಾಂಗ್ ಲಾಸ್ಟಿಂಗ್. ಮಿಕ್ಕಿದ ಎಣ್ಣೆನ ನಾನು ಬುಳ್ಳಿಗೆ ಹಾಕ್ಕೊತೀನಿ. ಬುಳ್ಳೆಗೆ ಇಳಿದ್ರೆ ಚೆನ್ನಾಗಿ ಕೂದಲು ಬೆಳೆಯುತ್ತಂತ. ಆಹಾ ಫೀಲಿಂಗ್. ಸೊ ಈ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸೊ ಯುವರ್ ಹೇರ್ ಪ್ಯಾಕ್ ವಿಲ್ ಬಿ, ಹೇರ್ ಸ್ಪ್ರೇ ವಿಲ್ ಬಿ ರೆಡಿ. ಸೊ ಇದನ್ನ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಹಿಮಾ ಯೂಟ್ಯೂಬ್ ಚಾನಲ್. ಸೊ ತುಂಬ ಚಳಿ ಇದೆ. 2 ದಿನ ಚೆನ್ನಾಗಿತ್ತು, ಇನ್ನು 2 ದಿನ ಚಳಿ ಇದೆ. 2 ದಿನ ಚಳಿ ಸಿಕ್ಕಾಬಿಟ್ಟಿದೆಯಪ್ಪ. ಕಾರ್ ಒಳಗಡೆ ಹೋಗೋಣ. ಸೊ ಐ ಆಮ್ ಸ್ಟಾರ್ಟಿಂಗ್ ವಿತ್ ದ ಕಾರ್ ಲಾಗ್. ಕಾರ್ ಲಾಗ್ ಏನಿಲ್ಲ, ಜಸ್ಟ್ ಕಾರಲ್ಲಿ ಒಂದು ಸ್ವಲ್ಪ ಬೊಂಬೆ ತಂದಿದ್ದೀನಿ. ಬೊಂಬೆ ಇತ್ತು ಆಲ್ರೆಡಿ, ಅದನ್ನು ಹಾಕಿರಲಿಲ್ಲ. ಸೊ ಇವತ್ತು ಹಾಕ್ತಿದ್ದೀನಿ, ಅದನ್ನು ನಿಮಗೆ ತೋರಿಸೋಣ ಅಂತ. ಎಲ್ಲರೂ ಹೇಳ್ತಾಯಿದ್ರಲ್ಲ ಫಸ್ಟ್ ಏನೇನೋ ಚೆನ್ನಾಗಿ ಅಂದ್ರೆ ಓಪನಿಂಗ್ನ ಚೆನ್ನಾಗಿ ಮಾಡಿ ಅಂತ, ಅದಕ್ಕೆ ಓಪನಿಂಗ್ನ ಚೆನ್ನಾಗಿ ಮಾಡ್ತಿದ್ದೀನಿ. ನಡುಗ್ತಾ ಇದ್ದೀನಿ. ಓಕೆ, ದಟ್ಸ್ ಫೈನ್, ಐ ವಿಲ್ ಬಿ ಫೈನ್. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್. ನಾನು ಬೊಂಬೆ ತಂದಿದ್ದೀನಿ, ಅದನ್ನು ಹಾಕಬೇಕು. ನನಗೆ ಡ್ರೀಮ್ ಇತ್ತು ಅದೊಂಥರ. ನನ್ನ ಕಾರ್ ಬಂದಾಗ, ನಾನು ಒಂದು ಕಾರ್ ತೊಗೊಂಡಾಗ ಈ ಥರ ಎಲ್ಲ ಬೊಂಬೆ ಇಡಬೇಕು, ಆ ಥರ ಒಂದು ಚಿಕ್ಕ ಆಸೆ ನನಗೆ. ಥರ ಎಲ್ಲ ನನ್ನ ಕಾರ್ನ ಡೆಕೋರೇಟ್ ಮಾಡಬೇಕು. ನೋಡಿ ಅಲ್ಲಿ 2 ಬೊಂಬೆ ಇಟ್ಟಿದ್ದೀನಿ ಆಲ್ರೆಡಿ, ಇಲ್ಲೊಂದಿದೆ. ಆ ಥರ ನನಗೊಂಥರ ಡ್ರೀಮ್ ಇತ್ತು. ನನ್ನ ಮಿರರ್ ಹತ್ರ ಒಂದು ಬೊಂಬೆ ಇಡಬೇಕು, ಸ್ಕ್ರೀನ್ ಹತ್ರ ಎಲ್ಲ ಬೊಂಬೆ ಇಡಬೇಕು. ಸಖತ್ತಾಗಿರುತ್ತಲ್ವ, ಆ ಥರ ಒಂಥರ ಕ್ಯೂಟಾಗಿರುತ್ತೆ ಕಾರಲ್ಲಿ ಅಂತ. ಅದಕ್ಕೆ ತಂದಿದ್ದೀನಿ. ನನಗಂತೂ ಅದು ಸಿಕ್ಕಾಪಟ್ಟೆ ಇಷ್ಟ ಅದು, ಆ ಬೊಂಬೆಗಳು. ನಮ್ಮ ಮನೇಲಿ ಎಷ್ಟೊಂದಿದ್ದಾವೆ. ನನ್ನಷ್ಟು ಹೈಟ್ ಇರೋ ಬೊಂಬೆ ಎಲ್ಲ ತಂದಿಕೊಂಡಿದ್ದೀನಿ ನಾನು. ಸೊ ಅಷ್ಟಿಷ್ಟ ನನಗೆ ಬೊಂಬೆ ಅಂದರೆ. ಐ ಡೋಂಟ್ ನೋ ವೈ. ಗರ್ಲ್ಸ್ಗೆ ಎಲ್ಲರಿಗೂ ಆಫ್ಕೋರ್ಸ್ ಆ ಬೊಂಬೆ ಅಂದರೆ ತುಂಬ ಇಷ್ಟ ಇರುತ್ತೆ. ಸೆಟಪ್ ಮಾಡ್ತೀನಿ, ಆ ಥರ ಮಾತಾಡ್ತೀನಿ. ಆಮೇಲೆ ಹಾಗೆ ಮಾತಾಡ್ತೀನಿ. ಕೋಲ್ಡಲ್ಲಿ ಏನು ಮಾತಾಡ್ತಿದ್ದೀನೋ ಗೊತ್ತಾಗ್ತಿಲ್ಲ. ಎಲ್ಲರೂ ಕೇಳ್ತಾ ಇದ್ರಲ್ಲ, ನಾನು ಏನದು ರೆಸಿಪಿ ಏನು ಅದೇ ಏನು ಸ್ಪ್ರೇ ಮಾಡ್ಕೊತೀವಿ ಅಂತ. ಸೊ ಅದಕ್ಕೆ ಡೈರೆಕ್ಟ್ ಪಾಯಿಂಟ್ ಬಂದ್ಬಿಡೋಣ. ಫಸ್ಟ್ ನಾನು ಆಯಿಲ್ ಹಚ್ಕೊತೀನಿ. ದಿಸ್ ಇಸ್ ಹೌ ಮೈ ಹೇರ್ ಇಸ್ ರೈಟ್ ನೌ. ಸೊ 1 ವಾರಕ್ಕೆ ಒಂದ್ಸತಿ ಮಾಡ್ತೀನಿ. ಸೊ ವಾರಕ್ಕೆ 2 ಸತಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಇಟ್ ವಿಲ್ ಬಿ ವೆರಿ ಥಿಕ್. ಅದೇ ಥರ ಊಟನೂ ಅಷ್ಟೇ, ನೀವು ಹೆಲ್ದಿ ಫುಡ್ಸ್, ಡ್ರೈ ಫ್ರೂಟ್ಸು, ಚಿಯಾ ಸೀಡ್ಸು ಆ ಥರ ತಿನ್ನೋಕೆ ನೋಡಿ. ಸೊ ಆವಾಗಿನ್ನ ಹೆಲ್ದಿಯಾಗಿರುತ್ತೆ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಲೆವೆಲ್ ಟು ಹೀಟ್ ಡ್ರೈ ಫ್ರೂಟ್ಸ್ ಎವ್ರಿ ಡೇ ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇನ್ನು ಲೈಕ್ ತಿನ್ನಬೇಕು, ಇನ್ನು ತಿಂತೀನಿ ಇನ್ನು ಮುಂದೆ. ಈಗ ನನ್ನ ಫುಲ್ ನೋಡಿ ಎಷ್ಟು ಆಯಿಲ್ ಆಗಿದೆ. ಫುಲ್ ಆಯಿಲ್ ಆಗಿದೆ, ಆಯಿಲಿ ಆಗಿದೆ. ಸೊ ಫಸ್ಟು ಆಯಿಲ್ನೆಸ್ನ ನಾನು ತೆಗಿಬೇಕಂದ್ರೆ ಆಯಿಲ್ ಹಾಕ್ಕೋಬೇಕು, ಇಲ್ಲಾಂದರೆ ಅದು ಹೋಗಲ್ಲ. ಸೊ ಫಸ್ಟ್ ನಾನು ಆಯಿಲ್ ಅಪ್ಲೈ ಮಾಡ್ತೀನಿ. ಓಕೆ, ಲೆಟ್ ಮಿ ಕೀಪ್ ಇಟ್ ಹಿಯರ್. ಓಕೆ, ಸೊ ಆಯಿಲ್ ಅಪ್ಲೈ ಮಾಡ್ತೀನಿ. ಯಾವ ಆಯಿಲ್ ಅಪ್ಲೈ ಮಾಡ್ತೀನಿ ನೋಡಿ. ಓಕೆ, ಇದು ನಮ್ಮಮ್ಮ ಇಂಡಿಯಾದಿಂದ ಕಳ್ಸಿರೋ ಆಯಿಲು. ಇನ್ನೂ ಇಷ್ಟಿದೆ. ಸೊ ತಿರ್ಗಾ ನಾನು ಇಂಡಿಯಾಗೆ ಹೋದಾಗ ತೊಗೊಂಬರ್ತೀನಿ. ಯಾವಾಗ ಇಂಡಿಯಾಗೆ ಬರ್ತೀವಿ ಅಂತ ಕೇಳಬೇಡಿ. ಇಟ್ ವಿಲ್ ಬಿ ಅ ಸರ್ಪ್ರೈಸ್ ವಿಸಿಟ್. ಬಟ್ ಪಕ್ಕಾ ಈ ವರ್ಷ ಬಂದೇ ಬರ್ತೀನಿ. ಯಾವಾಗ ಅಂತ ಗೊತ್ತಿಲ್ಲ. ಸೊ ದಿಸ್ ಇಸ್ ದ ಆಯಿಲ್ ಐ ಆಮ್ ಯೂಸಿಂಗ್ ರೈಟ್ ನೌ. ನಮ್ಮಮ್ಮ ಕೊಟ್ಟು ಕಳಿಸಿರೋದು. ಸೊ ಇದರಲ್ಲಿ ಒಂದು 10-15 ಥರ ಲೈಕ್ ಅಲಿವೇರಾ ಎಲ್ಲ ಹಾಕಿದ್ದಾರೆ. ಇದು ಫುಲ್ಲು ಗಟ್ಟಿಯಾಗಿದೆ, ಕೋಲ್ಡ್ ಅಲ್ವಾ ಈಗ, ಅದಕ್ಕೆ. ಸೊ ಸ್ವಲ್ಪ ಹೀಟ್ ಮಾಡ್ಕೊತೀನಿ. ಇದು ಜಸ್ಟ್ ಇದನ್ನೇ ಅಪ್ಲೈ ಮಾಡ್ತಾ ಇರಲಿಲ್ಲ. ಇದ್ರ ಜೊತೆ ನಾನು ಇನ್ನು ಕೊಕೊನಟ್ ಆಯಿಲ್ ಹಾಕ್ತಿದ್ದೆ, ಯಾಕಂದರೆ 2 ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತಂತ. ಬಟ್ ರೈಟ್ ನಾವು ಕೊಕೊನಟ್ ಆಯಿಲ್ ಇಸ್ ಸೊ ಫ್ರೀಸ್. ತುಂಬ ಚಳಿ ಇರೋದ್ರಿಂದ ತುಂಬ ಫ್ರೀಸ್ ಆಗಿಬಿಟ್ಟಿದೆ. ಅದು ನನ್ನ ಹತ್ರ ಮೈಕ್ರೋವೇವ್ ಇಲ್ಲ ಸದ್ಯಕ್ಕೆ. ಸೊ ನನಗೆ ಹೆಂಗೆ ಅದನ್ನು ಹೀಟ್ ಮಾಡೋದು ಗೊತ್ತಿಲ್ಲ, ಬಿಕಾಸ್ ಪ್ಲಾಸ್ಟಿಕ್ ಬಾಟ್ಲಲ್ಲಿದೆಯಲ್ಲ ಅದಕ್ಕೆ. ಆ್ಯಂಡ್ ನಾನು ಯಾವಾಗಲೂ 1-2 ಸ್ಪೂನ್ ಹಾಕ್ಕೊತೀನಿ, ಸಾಕಾಗುತ್ತೆ ನನ್ನ ಹೇರಿಗೆ. ಡೋಂಟ್ ವೇಸ್ಟ್ ಈಚ್ ಆ್ಯಂಡ್ ಎವ್ರಿ ಒನ್. ಡೋಂಟ್ ವೇಸ್ಟ್ ದ ಆಯಿಲ್, ಬಿಕಾಸ್ ನಮ್ಮಮ್ಮ ಅಲ್ಲಿಂದ ಕಳಿಸಿದ್ದಾರೆ. ಸೊ ನಾನು ಆಯಿಲ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನಾನು ಗ್ಲಾಸ್ ಜಾರಲ್ಲಿ ಏನಕ್ಕೆ ಹಾಕೊಂಡಿದ್ದೀನಿ ಅಂದರೆ, ಗ್ಲಾಸ್ ವಿಲ್ ಬಿ ಗುಡ್, ಸೇಫ್. ತುಂಬ ಕಾದರೆ ಅದು ಚೆನ್ನಾಗಿರಲ್ಲ ಅಂತ. ಸೊ ಗ್ಲಾಸ್ ಜಾರಲ್ಲಿ ಹಾಕ್ಕೊಂಡಿದ್ದೆಲ್ಲ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ಐ ಬಿಲೀವ್ ಸೊ. ಆ್ಯಂಡ್ ಡೇಟ್ ಇಸ್ ಗುಡ್, ಬಿಕಾಸ್ ಪ್ಲಾಸ್ಟಿಕ್ಕು ಅದಕ್ಕೆ ವಾರಂಟಿ ಇರುತ್ತೆ.
ಪ್ಲಾಸ್ಟಿಕ್ ಇಷ್ಟೇ ದಿನ ಯೂಸ್ ಮಾಡಬೇಕಂತ ಅದಕ್ಕೆಲ್ಲ ವಾರಂಟಿ ಇರುತ್ತಲ್ವಾ. ಸೊ ಆಮೇಲೆ ಅದು ಇಟ್ ವಿಲ್ ಸ್ಟಾರ್ಟ್ ರಿಯಾಕ್ಟಿಂಗ್ ಅಲ್ವಾ, ಅದಕ್ಕೆ ಗ್ಲಾಸ್ ಕಂಟೈನರ್ನ ನಾನು ವಾಲ್ಮಾರ್ಟಿಂದ ತೊಗೊಂಬಂದಿದ್ದೀನಿ ಆ್ಯಂಡ್ ಇಟ್ಸ್ ಗುಡ್. ಇದೇ ಥರ ನಾನು ಒಂದು 6 ಸೆಟ್ ಏನೋ ಅಂದರೆ 6 ಸೆಟ್ ಅಲ್ಲ, 1 ಸೆಟ್ಟಲ್ಲಿ 6 ಬರುತ್ತೆ ಇದು. ಸೊ ಆ ಥರ ತೊಗೊಂಬಂದಿದ್ದು. ಇಟ್ ವಾಸ್ ಆಲ್ಮೋಸ್ಟ್ ಐ ಡೋಂಟ್ ರಿಮೆಂಬರ್, ಇಟ್ ವಾಸ್ ಒಂದು ವರ್ಷದಿಂದ ತೊಗೊಂಬಂದಿದ್ದು. ನನಗೆ ಈ ಲೈಕ್ ಕೆಪಾಸಿಟಿಲಿ ಏನಕ್ಕೆ ಬೇಕಾಗಿದೆ ಇಷ್ಟು ದೊಡ್ಡದು. ನಮ್ಮಮ್ಮ ಏನೋ ಪೌಡರ್ ಎಲ್ಲ ಕಳಿಸಿದ್ರು, ಲೈಕ್ ನನ್ನ ಡ್ರಿಂಕ್ ಲೈಕ್ ಏನದು ಪ್ರೋಟೀನ್ ಡ್ರಿಂಕ್ ಪೌಡರು, ಮತ್ತು ಸಾಂಬಾರ್ ಪೌಡರು, ಮಸಾಲಾಸ್ ಕಳಿಸಿದ್ರಲ್ಲ ಎಲ್ಲ ಒಂದೇ ಸತಿ, ಲೈಕ್ ಧನಿಯಾ ಪೌಡರು ಎಲ್ಲ. ಸೊ ಒಂದೇ ಸತಿ ಆಗುತ್ತೆ ಅಂತ ಈ ಥರ ಒಂದು 6 ತೊಗೊಂಬಂದಿದೆ ಕಂಟೈನರ್ಸ್ನ. ಚೆನ್ನಾಗಿದೆ, ಒಳ್ಳೆಯದು. ಬಟ್ ಯು ಶುಡ್ ಯೂಸ್ ಇಟ್ ವೆರಿ ಕೇರ್ಫುಲಿ. ಏನು ಹೊಡಿಯಲ್ಲ ಅನ್ಸುತ್ತೆ, ನಾನು ಯಾವತ್ತೂ ಬೀಳ್ಸಿಲ್ಲ, ಆದರೆ ಹೊಡಿಯಲ್ಲ ಅನ್ನೋದಕ್ಕೆ ಸ್ಮೂತಾಗೆ ಜೆಂಟಲಾಗಿ ನಾನು ಅಪ್ಲೈ ಮಾಡ್ತೀನಿ ಈಗ. ಸೊ ನನಗೆ ಕೈಯಲ್ಲಿ ಹಾಕೊಂಡೆ ಅಭ್ಯಾಸ. ಸೊ ನಾನು ಯಾವುದೇ ಥರ ಕಾಟನ್ ಆಗಲಿ ಏನು ಯೂಸ್ ಮಾಡಲ್ಲ, ಕೈಯಲ್ಲೇ ಹಾಕ್ಕೊತೀನಿ, ನೀಟಾಗೆ ಬಗ್ದಿ ಹಾಕ್ಕೊತೀನಿ ಹಿಂಗೆ. ಸೊ ನಾನು ಇದನ್ನ ಎವ್ರಿ ವೀಕ್ ಕಂಪಲ್ಸರಿ ಮಾಡ್ತೀನಿ, ಎಣ್ಣೆ ಹಚ್ಕೊಳೋದು. ಸೊ ಎವ್ರಿ ವೀಕ್ ಕಂಪಲ್ಸರಿ ನಾನು ಮಾಡ್ತೀನಿ, ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡೋದು. ಆ್ಯಂಡ್ ಸಮ್ಟೈಮ್ಸ್ ಅದು ಟೈಮ್ ಇಲ್ಲ ಅಂದರೆ ಸ್ಪ್ರೇ ಮಾಡ್ಕೊಳೋದು ಮರ್ತೋಗ್ಬಿಟ್ಟಿರ್ತೀನಿ, ಆವಾಗ ತುಂಬ ಸ್ವಲ್ಪ ಕೂದಲುದ್ರುತ್ತೆ. ಬಟ್ ಇಟ್ಸ್ ಬೆಟರ್. ನಾವು ನನ್ನ ಹಳೆ ನ್ಯೂಯಾರ್ಕ್ ವಿಡಿಯೋ ನೋಡಿದಾಗ ನೋಡಿ, ಅದೆಷ್ಟು ಥಿನ್ನಿದೆ ನಂದು ಕೂದಲು. ಈಗ ಬೆಟರ್ ಆಗಿದೆ, ಅವಾಗಿಂತ ಈಗ ತುಂಬ ಬೆಟರ್ ಆಗಿದೆ. ಇದು ಓನ್ಲಿ ಗರ್ಲ್ಸ್ ಯೂಸ್ ಮಾಡ್ಬೋದಾ ಅಂತ ಏನಿಲ್ಲ, ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು. ಇಟ್ಸ್ ವೆರಿ ವೆರಿ ಗುಡ್ ಫಾರ್ ಹೇರ್ ಗ್ರೋತ್. ಏನಿಲ್ಲ, ವೆರಿ ವೆರಿ ಸಿಂಪಲ್, ಎಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸೇ. ಸೊ ಮಿಕ್ಕಿದ ಎಣ್ಣೆನ ನಾನು ಬುಲ್ಡೆಗೆ ಹಾಕ್ಕೊತೀನಿ. ಬುಲ್ಡೆಗೆ ಇಳಿದ್ರೆ ಚೆನ್ನಾಗಿ ಕೂದಲು ಬೆಳೆಯುತ್ತಂತ. ಆಹಾ, ಫೀಲಿಂಗ್ ಬೇರೆ ಮಜಾ ಕೊಡುತ್ತೆ. ಆ ಬುಲ್ಡೆಗೆ ಇಳ್ದಿದ ತಕ್ಷಣ ಆಯಿಲು ಸ್ಪ್ರೆಡ್ ಆಗುವಾಗ ಒಂಥರ ಮಜಾ ಬರುತ್ತೆ. ಓಕೆ, ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ತೀನಿ ಕೈಯಲ್ಲೇ ನೋಡಿ. ಅವಾಗ 1 ತಿಂಗಳಿಂದೆ ನವೆಂಬರಲ್ಲಿ ಇಫ್ ಐ ಜಸ್ಟ್ ಡೂ ಲೈಕ್ ದಿಸ್, ಹಿಂಗೆ ಮಾಡಿದ್ರೆ ಸಾಕು ಫುಲ್ ಹ್ಯಾಂಡ್ ಫುಲ್ ನನ್ನ ಕೂದಲು ಬರೋದು. ಈಗ ನೋಡಿ 1-2 ಬರ್ತಾ ಇದೆ. ಥ್ಯಾಂಕ್ ಗಾಡ್, ಥ್ಯಾಂಕ್ ಯು ಜೀಸಸ್. ಅವಾಗ ಫುಲ್ಲು ಎಷ್ಟು ಬರೋದಂದರೆ ಕೂದಲು ಸುಮ್ಮನೆ ಹಿಂಗೆ ಅಂದರೆ ಸಾಕು ಫುಲ್ಲು ಕೂದಲು ಬಂದ್ಬಿಡೋದು. ಪಾ ದೇವ್ಡ. ಆ್ಯಂಡ್ ನಾವು ಹೆಂಗೋ ನನ್ನ ಕೂದಲು ಉದ್ರದ್ದು ನೋಡಿದ್ರೆ ನಮಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಎಲ್ಲ ಹೆಣ್ಮಕ್ಳಿಗೆ ಅಲ್ವಾ? ನೀವೇ ಹೇಳಿ, ಕರೆಕ್ಟಾ ಅಲ್ವಾ? ಕೂದಲು ಉದ್ರದ್ದು ನೋಡಿದ್ರೆ ಅಳು ಬಂದ್ಬಿಡುತ್ತೆ ನಮಗಂತೂ. ನನ್ನ ಕೂದಲು ಉದ್ರೋದು ನೋಡಿ ಇಲ್ಲೂ ಕೈ ತುಂಬ ಕೂದಲು ಬರೋದು, ಆಮೇಲೆ ಶವರ್ ಮಾಡುವಾಗಲೂ ಫುಲ್ಲು ಕೂದಲು ಉದ್ರೋದು. ಇಲ್ಲಿ ಎಲ್ಲ ನೋಡಬೇಕು ಕೂದಲು. ನನಗಂತೂ ಚಿಟ್ಟಿ ಹಿಡ್ದೋಗ್ಬಿಟ್ಟಿತ್ತು. ಯಪ್ಪ, ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಕೂತ್ಕೊಂಡು ಚಿಂತೆ ಮಾಡೋದು ಅದ್ರ ಬಗ್ಗೆ, ಇಲ್ಲ ಚಿಂತೆ ಮಾಡಿದ್ರೆ ಕೂದಲುದ್ರೋಗುತ್ತೆ ಅಂತ ಚಿಂತೆ ಮಾಡೋದು ಬಿಡತ್ತ ಅಂತ ನನಗೆ ಅರ್ಥ ಆಗಲಿಲ್ಲ ಅವಾಗ. ಆ್ಯಂಡ್ ಇದೊಂಥರ ಸೊಲ್ಯೂಷನ್ ಹುಡ್ಕೊಂಡೆ ಆ್ಯಂಡ್ ಇಟ್ ವರ್ಕ್ಡ್ ಔಟ್ ಲಿಟ್ರಲಿ. ಸೊ ಏನಿಲ್ಲ, ವೆರಿ 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 ಸಿಂಪಲ್ ಸ್ಟೆಪ್ಸು. ನಾನು ಅದಕ್ಕಂತಲೇ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸೊ ಇದೊಂದು ಇಟ್ಕೊಂಡಿದ್ದೀನಿ. ಏನಿಲ್ಲ, ನೀವು ಎಣ್ಣೆ ಹಾಕ್ಬಾರ್ದು, ಇದಕ್ಕೆ ನೀರು ಹಾಕಬೇಕು. ಸೊ 1 ಗ್ಲಾಸ್ ನೀರು ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ 1 ಗ್ಲಾಸಲ್ಲಿ ನಾನು ನೀರು ತೊಗೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತಲ್ವಾ. ಸೊ 1 ಗ್ಲಾಸು ಇಲ್ಲಾಂದರೆ 1/2 ಗ್ಲಾಸು ಹಾಕ್ಕೊಳ್ಳಿ. ಅದನ್ನ ಎಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಸೊ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ನೋ ಪ್ರಾಬ್ಲಮ್. ಸೊ ಕುದ್ದಾದ್ಮೇಲೆ ಒಂದು ಕಮ್ಮಿ ಆಗುತ್ತಲ್ವಾ. ಈಗ ನಾವು 1 ಗ್ಲಾಸ್ ಹಾಕಿರ್ತೀವಿ ಅಂದ್ಕೊಳ್ಳಿ, ಅದು 1/2 ಗ್ಲಾಸ್ ಆಗುತ್ತಲ್ವಾ. ಸೊ ನಿಮ್ಗೆ ಎಷ್ಟು ಬೇಕೋ ಆ ಟೈಮಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಂತ ಅನ್ಸುತ್ತೋ ಅಷ್ಟು ಮಾಡ್ಕೊಳ್ಳಿ. ಬಿಕಾಸ್ ಎವ್ರಿ ವೀಕ್ ಇದನ್ನ ಮಾಡ್ತಾ ಇರಬೇಕು ಫ್ರೆಶ್ ಆಗಿ. ಒಂದು ಸತಿ ಮಾಡಿಬಿಟ್ಟು ಇಟ್ಬಿಟ್ಟು ಸಾಕು ಅನ್ನಂಗಿಲ್ಲ, 1 ಮಂತ್ ಯೂಸ್ ಮಾಡ್ಬೋದು ಅನ್ನಂಗಿಲ್ಲ. ಎವ್ರಿ ವೀಕ್ 1 ಸೆಟ್ ಫ್ರೆಶ್ ಆಗಿ ಮಾಡಿಕೊಂಡ್ರೆ 2 ವೀಕ್ಸ್ ಒನ್ಸ್, ಅಟ್ಲೀಸ್ಟ್ 2 ವೀಕ್ಸ್ ಇಲ್ಲ ಅಂದರೆ 1 ವೀಕ್. ಯಾಕಂದರೆ ಇದಕ್ಕೆ ಆನಿಯನ್ಸ್ ಎಲ್ಲ ಹಾಕ್ತೀವಿ, ಸೊ ಅದರಿಂದ ಅದು ಸ್ಮೆಲ್ ಬಂದ್ಬಿಡುತ್ತೆ. ಸೊ ಎವ್ರಿ ವೀಕ್ ಹೊಸದಾಗಿ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ವೆರಿ ವೆರಿ ಗುಡ್. ಸೊ ಈಗ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ. ಸೊ ಹಾಕೋ ಮುಂಚೆ ನಿಮಗೆಲ್ಲ ತೋರಿಸ್ತೀನಿ ಏನೇನು ಹಾಕ್ತಾ ಇದ್ದೀನಿ ಅಂತ. ಲೆಟ್ಸ್ ವೇಟ್.
ಆನಿಯನ್ಸ್ ತುಂಬ ಒಳ್ಳೆಯದು ಹೇರಿಗೆ. ನಿಮ್ಮ ಹೇರು ರೀಗ್ರೋತ್ ಮಾಡೋದಕ್ಕಾಗಲಿ ತುಂಬ ಲೈಕ್ ರೀಗ್ರೋತ್ ಮಾಡುತ್ತೆ. ಮತ್ತು ಹೊಸ ಹೇರ್ನ ಅದು ಇದು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಗ್ರೋ ಮಾಡೋಕ್ಕೆ. ಸೊ ಹಾಫ್ ಆನಿಯನ್ ಹಾಕೊಳ್ಳಿ ಸಾಕು, ಬಿಕಾಸ್ ಇದು ರಸ ತುಂಬ ಒಳ್ಳೆಯದು ಹೇರಿಗೆ. ಇದನ್ನೇ ಹಚ್ಕೊಂಡ್ರೆ ಬರೀ ಆನಿಯನ್ ಒಂದ್ಸತಿ ಹಚ್ಕೊಂಡಿದ್ದೆ. ಓಕೆ, ಅವಾಗ ಒಂದು ಸ್ವಲ್ಪ ಕೂದಲಿದ್ರಿತ್ತಂತ ಜಸ್ಟ್ ಆನಿಯನ್ ರಸ ಮಾಡಿಬಿಟ್ಟು ಅದನ್ನ ಇದನ್ನ ಮಾಡಿ ಹಚ್ಕೊಂಡಿದ್ದೆ. ತುಂಬ ವಾಸನೆ ಬರುತ್ತೆ. ಸೊ ಈ ಥರ ನೀವು ಈ ಥರ ಮಿಕ್ಸಲ್ಲಿ ಹಾಕೊಂಡ್ರೆ ಅದು ವಾಸನೆ ಬರಲ್ಲ. ಇಟ್ ವಿಲ್ ಬಿ ವೆರಿ ಗುಡ್. ಲೈಕ್ ವಾಸನೆ ಬರಲ್ಲ. ಎಷ್ಟು ಜಸ್ಟ್ ಆನಿಯನ್ ಆನಿಯನ್ ರಸ ಹಚ್ಕೊಂಡಷ್ಟು ವಾಸನೆ ಇದ್ರಲ್ಲಿ ಬರಲ್ಲ. ಆ್ಯಂಡ್ ಸ್ವಲ್ಪ ಶುಂಠಿ ಮನೇಲಿ ಎಲ್ಲರ ಮನೇಲೂ ಇರುತ್ತೆ. ಸೊ ಆನಿಯನ್ಸು ಎಲ್ಲರ ಮನೇಲಿ ಇರುತ್ತೆ ಫಸ್ಟ್ ಆಫ್ ಆಲ್. ಸೊ ಶುಂಠಿ ಕೂಡ ಎಲ್ಲರ ಮನೇಲಿ ಇರುತ್ತೆ. ಸೊ ಸ್ವಲ್ಪನೇ ಶುಂಠಿ. ಓಕೆ, ನಾನು ಇಷ್ಟು ತಗೊಂಡಿದ್ದೀನಿ ನೋಡಿ. ಸೊ ಇಷ್ಟು ಶುಂಠಿ ತಗೊಂಡಿದ್ದೀನಿ, ಸಾಕು. ಓಕೆ, ಶುಂಠಿ ತಗೊಂಡಿದ್ದೀನಿ. ನೀವು ಅನ್ಕೊಂತಾ ಇರ್ಬೇಕು, ಏನು ಶುಂಠಿ ಹಾಕ್ತಾರ ಹೇರಿಗೆ, ಏನು ಮಾಡ್ತಾವಳೆ ಇವಳು, ಹಿಡ್ದಿದ್ಯಾ ಅಂತ. ಶುಂಠಿ ಹಾಕ್ತಾರೆ. ಅದಾದ್ಮೇಲೆ ನಾನೀಗ ಕರ್ಬೇವು ತಗೊಳ್ತಾ ಇದ್ದೀನಿ. ಸ್ವಲ್ಪ ಕರ್ಬೇವು ನೀವು ಎಷ್ಟು ಬೇಕಂದ್ರೆ ಹಾಕೊಬೋದು. ಇದು ನಮ್ಮಮ್ಮ ಒಣಗಿಸಿ ಇಂಡಿಯಾದಿಂದ ಕಳಿಸಿರೋ ಕರ್ಬೇವು. ಸೊ ಅದನ್ನ ಒಂದು ಹ್ಯಾಂಡ್ಫುಲ್ ಹಾಕೊಳ್ತಾ ಇದ್ದೀನಿ. ಈಗ ಎಷ್ಟು ಹಾಕಿದ್ರು ಒಳ್ಳೇದು ಕರ್ಬೇವು ಕೂಡ ಹೇರಿಗೆ. ಆ್ಯಂಡ್ ಇನ್ನೊಂದು ರೋಸ್ಮೇರಿ ಲೀವ್ಸ್ ಅಂತ ಬರುತ್ತೆ, ನಿಮಗೆಲ್ಲ ಇಂಡಿಯಾದಲ್ಲಿ ಸಿಕ್ಕಿದ್ರೆ. ಸೊ ಯು ಟ್ರೈ ಟು ಟೇಕ್ ಇಟ್ ಆ್ಯಂಡ್ ಇದ್ರ ಒಳಗಡೆ ನೀರೊಳಗಡೆ ಲೈಕ್ ಕುದಿಸೋಕೆ ಹಾಕಿ. ಅದು ತುಂಬ ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು. ಬಟ್ ನನಗಿಲ್ಲಿ ಟ್ರೈ ಮಾಡಿದೆ, ವಾಲ್ಮಾರ್ಟ್ಗೆ ಹೋಗಿ ಸಿಕ್ಕಿಲ್ಲ. ಆನ್ಲೈನಲ್ಲಿ ಬುಕ್ ಮಾಡಬೇಕು, ಬಟ್ ಮಾಡಿಲ್ಲ. ಸೊ ಮೇ ಬಿ ಇನ್ ಫ್ಯೂಚರ್ ಐ ವಿಲ್ ಬ್ರಿಂಗ್ ದಟ್ ರೋಸ್ಮೇರಿ. ಇಲ್ಲಾಂದರೆ ಪ್ಲ್ಯಾಂಟ್ ತೊಗೊಂಬರೋಣ ಅಂತ ಪ್ಲ್ಯಾನ್ ಇದೆ. ವಿಂಟರ್ ಅಲ್ವಾ, ಸಮ್ಮರ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಪ್ಲ್ಯಾಂಟ್ ಅಂದರೆ ಯಾವಾಗ ಬೇಕೋ ಆವಾಗ ನಾವು ಅದು ಬೆಳೀತಾ ನಾವು ತೊಗೊಂಡು ಹಾಕೊಬೋದು. ಎಷ್ಟು ಸತಿ ಅಂತ ಅಂಗಡಿಲಿ ತರೋದು. ಪ್ಲ್ಯಾಂಟು ಸಿಗುತ್ತೆ. ಸೊ ಯು ಕ್ಯಾನ್ ಬ್ರಿಂಗ್ ದ್ಯಾಟ್ ಆಲ್ಸೋ, ರೋಸ್ಮೇರಿ. ಈಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲ, ಹೇಳ್ತಾ ಇದ್ದೀನಿ, ಸಜೆಸ್ಟ್ ಮಾಡ್ತಿದ್ದೀನಿ, ರೋಸ್ಮೇರಿ ತೊಗೊಂಬಂದು ಹಾಕೊಳ್ಳಿ. ಆ್ಯಂಡ್ ಅದಾದಮೇಲೆ ಸೊ ಎಲ್ಲರ ಮನೆಯಲ್ಲೂ ಚಕ್ಕೆ, ಲವಂಗ, ಸ್ಪೈಸಸ್ ಎಲ್ಲ ಇರುತ್ತೆ. ಸೊ ಇದೊಂದು ಲವಂಗ ಒಂದು 5-6 ಹಾಕೊಳ್ಳಿ. ಸೊ ಇಷ್ಟು ಅಷ್ಟು ಹಾಕ್ಕೊಳ್ಳಿ, ತಲೆಗೆ ಹಾಕೊಳತಾನೆ ಏನಾಗಲ್ಲ. ಸೊ ಇಷ್ಟು ಲವಂಗ. ಸೊ ಅಷ್ಟೇ, ಇನ್ನೇನಿಲ್ಲ. ಆನಿಯನ್ಸು, ಕರಿಬೇವು, ಒಂದು ಸ್ವಲ್ಪ ಶುಂಠಿ, ಲವಂಗ. ಇನ್ನೇನಿದೆ ಯೋಚನೆ ಮಾಡ್ತಾ ಇದ್ದೀನಿ, ಇನ್ನೇನ ಹಾಕ್ಬೇಕಾ ಅಂತ. ಇನ್ನೇನಿಲ್ಲ, ಅಷ್ಟೊಂದು ಇನ್ನೇನಿಲ್ಲ. ಮೇಥಿ ಕೂಡ ಹಾಕೊಳ್ಳಿ, ತುಂಬ ಒಳ್ಳೆಯದು. ಸೊ ಒಂದು ಹ್ಯಾಂಡ್ಫುಲ್, 1 ಸ್ಪೂನ್ ಅಷ್ಟು ಮೇಥಿ ಹಾಕೊಳ್ಳಿ. ಏನೇನು ಸಿಗುತ್ತೋ ಎಲ್ಲ ಹಾಕೋದಲ್ಲ. ಸೊ ನೋಡ್ಕೊಂಡು ಹೋಗ್ತಿದ್ದೀನಿ. ಸೊ ಓಕೆ, ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಈ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸೊ ಯುವರ್ ಹೇರ್ ಸ್ಪ್ರೇ ವಿಲ್ ಬಿ ರೆಡಿ. ಸೊ ಇದನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಶುಂಠಿನ. ಸೊ ಶುಂಠಿ ಹಾಕಿದೆ ಈಗ ಫಸ್ಟು. ಅದಾದ್ಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ. ಆಮೇಲೆ ಏನು ಕ್ಲೋವ್ ಅಂತಾರೆ ಇಂಗ್ಲೀಷಲ್ಲಿ, ಲವಂಗ ಹಾಕ್ತಾ ಇದ್ದೀನಿ. ಆಮೇಲೆ ಆನಿಯನ್ಸ್ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಸ್ಬೇಕು. ಹೆಂಗಂದ್ರೆ ಅದು ಬ್ರೌನಿಶ್, ಲೈಕ್ ಬ್ಲ್ಯಾಕ್ ಬ್ರೌನಿಶ್ ತೋರಿಸ್ತೀನಿ ಯಾವ ಕಲರ್ ಬರುತ್ತೆ ಅಂತ. ಆ ಕಲರ್ ಆಗೋವರೆಗೂ ಕುದಿಸಿ ನೀವು ಹಾಕಿರೋ ನೀರಲ್ಲಿ ಅರ್ಧ ಆಗ್ಬೇಕು. ಆ್ಯಂಡ್ ಕಲರ್ ಚೇಂಜ್ ಆಗ್ಬೇಕು. ನಿಮ್ಗೆ ಗೊತ್ತಾಗುತ್ತೆ, ಓ ಇದು ಕಲರ್ ಚೇಂಜ್ ಆಗ್ತಿದೆ ಅಂತ. ಸೊ ಅಲ್ಲಿವರೆಗೂ ಕುದಿಸೋದಾದ್ಮೇಲೆ
ನೀವು ಸೋಕ್ ಮಾಡಿಕೊಂಡು ಈ ಥರ ಒಂದು ಸ್ಪ್ರೇ ಬಾಟಲ್ ತೊಗೊಂಬನ್ನಿ. ಸೊ ಇದು ನಾನು $3 ತೊಗೊಂಬಂದಿದ್ದೆ. ಸೊ $3 ಇಲ್ಲಾಂದರೆ ಎಲ್ಲ ಕಡೆ ಎಲ್ಲ ಸ್ಟೋರ್ಸಲ್ಲೂ US ಅಲ್ಲಿ ಸಿಗುತ್ತೆ ಆ್ಯಂಡ್ ಇಂಡಿಯಾದಲ್ಲೂ ಎಲ್ಲ ಕಡೆಯಲ್ಲೂ ಸಿಗುತ್ತೆ. ಯು ಕ್ಯಾನ್ ಗೋ ಅಟ್ ಗೆಟ್ ಇಟ್ ದಿಸ್. ಸೊ ಇದೇನು ಅಷ್ಟೊಂದು ಜಾಸ್ತಿ ಏನು ಕಾಸ್ಟ್ಲಿ ಇರೋಲ್ಲ. ತೊಗೊಂಬಂದು ಇಟ್ಕೊಂಡ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಸೊ ಇದಿರುತ್ತೆ. ಆ್ಯಂಡ್ ನಾನು ವಾಶಿಗೆ ಇಟ್ಟಿದ್ದೀನಿ ಈಗ. ಇದು ಸ್ಪ್ರೇ ಅಲ್ಲ, ವಾಶ್ ಮಾಡೋಕ್ಕಿದ್ದೀನಿ. ಯಾಕಂದರೆ ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ದು ಹಂಗೆ ಕರೆ ಕಟ್ಬಿಡುತ್ತಲ್ವಾ, ಅದಕ್ಕೆ ಚೆನ್ನಾಗಿ ನೀಟಾಗಿ ಎವ್ರಿ ಟೈಮ್ ವಾಶ್ ಮಾಡ್ತಿದ್ರೆ ಚೆನ್ನಾಗಿರುತ್ತೆ ಅಂತ. ಐ ವಾಶ್ ಲೈಕ್ ಕ್ಲೀನಾಗಿ ಇಟ್ಕೊಳಕ್ಕೆ ನಂಗೆ ಇಷ್ಟ. ಸೊ ಮಾಡಿಟ್ಟಿದ್ದೀನಿ. ಇದು ಒಂದ್ಸತಿ ಆದಮೇಲೆ ಅದನ್ನು ಹಾರಿಸ್ಬಿಟ್ಟು ಇದ್ರ ಬಾಟಲಿಗೆ ಹಾಕಿ ಆಮೇಲೆ ಹಂಗೆ ಹಾಕ್ಬಿಡ್ಬೇಡಿ. ಅದು ಹಾರಿದ್ಮೇಲೆ ಇಲ್ಲಾಂದರೆ ಎಲ್ಲ ಒಂದು ಪ್ಲೇಟ್ ತೊಗೊಳ್ಳಿ, ತಟ್ಟೆ ತೊಗೊಳ್ಳಿ, ಅದರೊಳಗಡೆ ನೀರು ಹಾಕಿ ಸೋಸ್ಬಿಡಿ. ಫಸ್ಟು ಆದಮೇಲೆ ನೀರು ಮಾತ್ರ ಹಾಕಿ ಇದರೊಳಗಡೆ ಹಾಕ್ಕೊಂಡು ಸ್ಪ್ರೇ ಹಿಂಗೆ ತೋರಿಸ್ತೀನಿ ಹೆಂಗೆ ಅಂತ. ಲೆಟ್ ಇಟ್ ಬಾಯ್ಲ್ ನೈಸ್ಲಿ, ವೆರಿ ವೆಲ್. ಅಷ್ಟೊತ್ತಿಗೆ ಇದೆಲ್ಲ ಕ್ಲೀನ್ ಮಾಡ್ತೀನಿ. ಆ್ಯಂಡ್ ನನಗೆ ಹಂಗ್ರಿ ಆಗ್ತದೆ, ನಾನು ಅಡುಗೆ ಮಾಡ್ಕೊತೀನಿ. ಸಬ್ಬತ್ತಿಗೆ ಸೊಪ್ಪು ತಂದಿದ್ದೀನಿ. ಸಬ್ಬತ್ತಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತಿನ್ನಬೇಕು ಗಾಯ್ಸ್. ಸೊಪ್ಪು ತಿನ್ನಬೇಕು, ವೆಜಿಟೇಬಲ್ಸ್ ತಿನ್ನಬೇಕು. ವೆಜಿಟೇಬಲ್ಸಲ್ಲಿ ನಮಗೆ ಪ್ರೋಟೀನ್ ಶೇಕ್ ಅಂತ ತೊಗೊಳ್ತೀವಿ. ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಎಲ್ಲ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ನೀವೆಷ್ಟು ಪ್ರೋಟೀನ್ ತೊಗೊಂಡಿರೋಷ್ಟು ಸೈಡ್ ಎಫೆಕ್ಟ್. ಸೋಸ್ಬೇಕು. ಈಗ ನಮ್ಮನ್ನ ಸೊಪ್ಪು ಸೋಸೋಕ್ಕೆ ಇಕ್ಕೋರು, ಸೊಪ್ಪು ಸೋಸು ಅಂತ ನನ್ನನ್ನು. ಅದಕ್ಕೆ ಸೊಪ್ಪು ಸೋಸೋದು ಹೆಂಗಂತ ನಂಗೆ ಗೊತ್ತು. ಬಟ್ ಇಲ್ಲಿ ಚೆನ್ನಾಗೇ ಐತೆ ಸೊಪ್ಪು, ಏನು ಸೋಸೋದೇನು ಬೇಡ. ಸ್ವಲ್ಪ ತೊಳೆದ್ಬಿಟ್ಟು ಮುರಿದ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ತೊಳೆದು ಬಿಡ್ತೀನಿ. ನಮ್ಮಮ್ಮ ಸೊಪ್ಪು ಸೋಸೋಕೆ ಇಕ್ಕೋರು, ಕಡಲೆಕಾಯಿ ಬಿಡ್ಸೋಕೆ ಇಕ್ಕೋರು, ಮತ್ತು ಇನ್ನೇನು ಊರಿಂದ ನಮ್ಮ ಸೊಪ್ಪೆಲ್ಲ ತರೋರಲ್ವಾ, ಸೊಪ್ಪು ಸೋಸೋಕೆ ಇಷ್ಟಿಷ್ಟು ತರೋರು. ನುಗ್ಗೆಕಾಯಿ ಸೊಪ್ಪು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನುಗ್ಗೆಕಾಯಿ ಸೊಪ್ಪು ಅಂದರೆ ಐ ಲವ್ ನುಗ್ಗೆಕಾಯಿ ಸೊಪ್ಪು. ಅದು ಎಳೆ ಸೊಪ್ಪು ಬರುತ್ತಲ್ವಾ, ಎಳೆ ಸೊಪ್ಪಲ್ಲಿ ಸಾರು ಮಾಡ್ಕೊಂಡು ತಿಂತಾಯಿದ್ರೆ ಮುದ್ದೆ ಜೊತೆ, ಆಹಾ ಫೀಲಿಂಗೇ ಬೇರೆ, ಹೇಳೋಕ್ಕಾಗಲ್ಲ ಫೀಲಿಂಗ್ ಎಷ್ಟು ಚೆನ್ನಾಗಿರುತ್ತೋ ಅದು. ನುಗ್ಗೆಕಾಯಿ ಸೊಪ್ಪು, ಬಸಳೆ ಸೊಪ್ಪು, ಮೊಸಪ್ಪು ಮಾಡ್ತಾರೆ. ಮತ್ತು ಈ ಸಬ್ಬಕ್ಕೆ ಸೊಪ್ಪಲ್ಲಿ ನಮ್ಮಮ್ಮ ಉಪ್ಪಿಟ್ಟಿಗೆ ಹಾಕೋರು. ಉಪ್ಪಿಟ್ಟಿಗೆ ನಮ್ಮಮ್ಮ ಇದು ಸಬ್ಬಕ್ಕೆ ಸೊಪ್ಪು ಮತ್ತು ಇಸ್ಕಿನ ಬೇಳೆ ಕಾಳು ಹಾಕಿ ಮಾಡೋರು. ಒಂಚೂರು ಇಷ್ಟನೇ ಆಗ್ತಿರ್ಲಿಲ್ಲ. ಬಟ್ ಈ ಸಾಂಬಾರು ಏನದು ಇದರಲ್ಲಿ ತಿಳಿ ಸಾಂಬಾರು ಮಾಡ್ತಾರಲ್ಲ, ಏನಂತಾರೆ ಸಾಂಬಾರು ಹೆಸರು ಮರ್ತೋಗ್ಬಿಟ್ಟಿದೆ ಬ್ರೋ. ಇದೆಲ್ಲ ನೋಡಿ, ಈಗ ನಮ್ಮ ತಾತ ಅಜ್ಜಿ ಎಷ್ಟು ಗಟ್ಟಿ ಇದ್ರು. ಅವ್ರು ಈ ಥರ ಎಲ್ಲ ಸೊಪ್ಪು ಸೆದೆ ತಿಂದೇ ಬದುಕಿರೋದು. ನಮ್ಮ ಥರ ಏನು ಪ್ರೋಟೀನ್ ಶೇಕು ಅದು ಇದು ತಿಂದ ಅವ್ರಿಗೆ ಎಷ್ಟು 6 ಪ್ಯಾಕ್ ಇರುತ್ತೆ. ಸೊ ಈ ಥರ ಎಲ್ಲ ಸೊಪ್ಪು ಗಿಪ್ಪು ಎಲ್ಲ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಇದರಲ್ಲಿ ಸೊಪ್ಪಿಗೆ ಸೊಪ್ಪಲ್ಲಿ ಮೊಸಪ್ಪಲ್ಲ ಸಾರು ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾಳೆ ಸೊಪ್ಪು ತಂದಿದ್ದು ಒಂದು ವಾರದಲ್ಲೇ ಫಿನಿಶ್ ಮಾಡಬೇಕು, ಇಲ್ಲಾಂದರೆ ಎಲ್ಲ ಕೆಟ್ಟೋಗುತ್ತೆ. ತಂದಿದ್ದಕ್ಕೂ ವೇಸ್ಟ್ ಆಗಿಬಿಡುತ್ತೆ. ಎಲ್ಲೋಯ್ತು. ಸೊ 1 ಟೊಮೆಟೊ. ಸೊ ಲೆಟ್ಸ್ ಡೂ ಇಟ್. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕುಕ್ಕರ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ಬೇಳೆ ಎಲ್ಲ ಮೆಜರ್ ಮಾಡಲ್ಲ, ಜಸ್ಟ್ ನಾರ್ಮಲ್ ಆಗಿ ಹಾಕ್ತಾ ಇರ್ತೀನಿ. ಸೊ ಸ್ವಲ್ಪ ಉಪ್ಪು ಹಾಕಿ ನೀವು ಎಷ್ಟು ಸಾರು ಮಾಡ್ಕೊಬೇಕು ಅನ್ಕೊತೀರೋ ಅಷ್ಟು ನೀರು ಹಾಕಬೇಕು. ಸೊ ಇಷ್ಟು ನೀರು ಹಾಕ್ತೀನಿ ನಾನು, ಬಿಕಾಸ್ ನಂಗೆ 2 ಡೇಸಿಗೆ ಬೇಕು. ಸೊ ಅದು ಒಂದೇ ಒಂದು ವಿಸಿಲ್ ಮಾಡಬೇಕು. ಜಾಸ್ತಿ ವಿಸಿಲ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ 1 ವಿಸಿಲಲ್ಲಿ ಆಫ್ ಮಾಡಿದೆ. ಬೆಂದ್ಬಿಡುತ್ತೆ, ಬೇಳೆ ಎಲ್ಲ ಬೇಯುತ್ತೆ. ಎಷ್ಟು ಜೀರಿಗೆ ಹಾಕಿದ್ರೂ ಪರವಾಗಿಲ್ಲ, ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಇದೆ ಅಂತ ಹಾಕೋದಲ್ಲ. ಆ್ಯಂಡ್ ಆನಿಯನ್, ಆ್ಯಂಡ್ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ. ಬ್ಲ್ಯಾಕ್ ಪೆಪ್ಪರ್ ಬರುತ್ತಲ್ವ, ಉಂಡೆ ಬ್ಲ್ಯಾಕ್ ಪೆಪ್ಪರು, ಅದು ಹಾಕ್ತಾಯಿದ್ದೀನಿ. ತುಂಬ ಒಳ್ಳೆಯದು, ಕೆಮ್ಮು ನೆಗಡಿಗಳೆಲ್ಲ. ಪೀಸಸ್ ಬಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ.
ಸ್ಮೆಲ್ ಬರ್ತಾ ಇದೆ ನೋಡಿ ಆಲ್ರೆಡಿ. ಆಮೇಲೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ನನ್ನ ಹೇರ್ ಆಯಿಲ್ ಕುದೀತಾ ಇದೆ. ಹೇರ್ ಆಯಿಲ್ ಆಯಿತು. ಆಮೇಲೆ ಸಾಂಬಾರಿಗೆ ಏನಂದರೆ ವೆರಿ ವೆರಿ ಸಿಂಪಲ್. ಉಪ್ಪು ಖಾರ ಹುಳಿ ಇದು 3 ಇದ್ದರೆ ಸಾಂಬಾರು ಸಕ್ಕತ್ತಾಗಿ ಬಂದ್ಬಿಡುತ್ತೆ. ಸೊ ಹುಳಿಗೆ ನಾನು ಇದೇನು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಇದ್ರೆ ಹಾಕೊಳ್ಳಿ. ನನ್ನ ಹತ್ರ ಕೊತ್ತಂಬರಿ ಇಲ್ಲ. ನನ್ನ ಹತ್ರ ಕೊತ್ತಂಬರಿ ತಂದಿಲ್ಲ. ಕೊತ್ತಂಬರಿ ತಂದರೆ ಏನಾಗುತ್ತೆ ಅಂದರೆ ಫುಲ್ಲು ಕೆಟ್ಟೋಗ್ಬಿಡುತ್ತೆ. 1 ವಾರಕ್ಕೆ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ತಂದಿಲ್ಲ ನಾನು. ನೋಡಿ ಹೀಗೆ ಸ್ಪೂನೇ ಯೂಸ್ ಮಾಡೋದು. ಎಷ್ಟು ಅವಶ್ಯಕತೆನೇ ಇರಲ್ಲ ಈ ಸಾಂಬಾರು. ಇಷ್ಟೇ, ಇನ್ನೇನು ಇಂಗ್ರೀಡಿಯೆಂಟ್ಸ್ ಇಲ್ಲ ಇದಕ್ಕೆ. ನೀವು ಒಂದು ಸ್ವಲ್ಪ ಬೇಕಂದರೆ ಸಾಂಬಾರು ಮಸಾಲ ಹಾಕ್ಕೊಳ್ಳಿ. ಮನೇಲಿ ಮಾಡಿರೋದು ಹಚ್ಚಿದಲ್ಲ. ಆ್ಯಂಡ್ ಇದು ಹಾರೋವರೆಗೂ ಬಿಡಬೇಕು, ಯಾಕಂದರೆ ಮಿಕ್ಸಿಲಿ ಹಾಕ್ಕೊಬೇಕು ಅದಕ್ಕೆ. ಸೊ ಇದು ಆಯಿತು, ಇದು ಆಯಿತು. ಆ್ಯಂಡ್ ವಿ ಆರ್ ಡನ್ ಆಲ್ಮೋಸ್ಟ್. ಸೊ ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಜಾಸ್ತಿ ನೀರು ಹಾಕ್ಕೊಂಡ್ರೆ ಜಾಸ್ತಿ ಮುದ್ದೆ ಆಗುತ್ತೆ, ಆಮೇಲೆ ವೇಸ್ಟ್ ಆಗುತ್ತೆ. ಸೊ ನೋಡಿಕೊಂಡೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಹೇರ್ ಸ್ಪ್ರೇ ರೆಡಿ ಆಗಿದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಹಿಂಗೆ ಕಾಣಿಸುತ್ತೆ. ಸೊ ಈಗ ಇದನ್ನು ನಾನು ಬಸ್ಕೊಳ್ತಾ ಇದ್ದೀನಿ. ಇದು ಸಬ್ಸಾರು ರೆಡಿಯಾಗಿದೆ ಆಲ್ಮೋಸ್ಟ್. ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೀನಿ, ಸೈಡ್ ಇಟ್ಬಿಡ್ತೀನಿ. ಈಗ ನಾನೇನು ಮಾಡ್ತೀನಿ ಅಂದರೆ ಇದರೊಳಗಡೆ ಬಸ್ಕೊಳ್ತಾ ಇದ್ದೀನಿ, ಗ್ಲಾಸ್ ಒಳಗಡೆ. ಕುಡಿಯೋಕ್ಕಲ್ಲ ಇದು, ಮತ್ತೆ ಕುಡಿದ್ಬಿಟ್ಟಿರಾ, ಕುಡಿಯೋಕ್ಕಲ್ಲ. ಸೊ ಬಾಟಲ್ ತಗೊಂಡು ಅದರೊಳಗೆ ಹಾಕ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಒಂದು ಸ್ವಲ್ಪ ತಣ್ಣಗೆ ಇದೆ. ಸೊ ನಾನು ಈಗಲೇ ಹಾಕ್ಕೊಳಲ್ಲ. 2 ಸೆಕೆಂಡ್ಸು. ಸೊ ನಾನು 1 ಗ್ಲಾಸ್ ಹಾಕಿರೋದಕ್ಕೆ ಇಷ್ಟು ಬಂದಿದೆ. ಒಂದೇ 1 ಗ್ಲಾಸ್ ಹಾಕಿರೋ ನೀರಿಗೆ ಇಷ್ಟು ಬಂದಿದೆ. ನನಗೆ ಇಷ್ಟು ನೀರಾಗಿದೆ. ಸೊ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಜಸ್ಟ್ ಫಾರ್ ನಿಮಗೆ ತೋರಿಸೋ ಪರ್ಪಸ್ಗೆ ಇಲ್ಲೇ ಮಾಡ್ತಿದ್ದೀನಿ. ಇಲ್ಲಾಂದರೆ ಸಪ್ರೇಟ್ ಸೈಡ್ಗೆ ಹೋಗಿ ಮಾಡ್ಕೊತೀನಿ. ಜಸ್ಟು ಎಲ್ಲ ಭಾಗ ಮಾಡಿ ಈ ಥರ ಸ್ಪ್ರೇ ಮಾಡ್ಕೊಳ್ಳಿ. ಜೆಂಟಲಿ ಎಲ್ಲದಕ್ಕೂ ಸ್ಪ್ರೇ ಆಗಬೇಕು. ಸೊ ಯು ಕ್ಯಾನ್ ಯೂಸ್ ದಿಸ್ ಟ್ವೈಸ್ ಅ ವೀಕ್. 1 ಸತಿ ಮಾಡ್ಕೊಂಡು 2 ಸತಿ ವಾರಕ್ಕೆ 2 ಸತಿ ಯೂಸ್ ಮಾಡ್ಬೋದು. ಡೈಲಿ ಬೇಕಾದರೆ ಹಚ್ಕೊಬೋದು. ಸ್ವಲ್ಪ ನಿಮ್ಮ ಕಂಫರ್ಟಬಲ್ ಲೆವೆಲ್ ನೋಡ್ಕೊಳ್ಳಿ. ಸೊ ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಶೋಯಿಂಗ್ ಫುಲ್ಲು ಹೆಡ್ಡಿಗೆಲ್ಲ ಆಗಬೇಕು. ಸ್ವಲ್ಪ ಎಲ್ಲ ನೀರೆಲ್ಲ ಕೆಳಗಡೆ ಬರ್ತಾ ಇರುತ್ತೆ, ಅದಕ್ಕೆ ಅದನ್ನು ಹಳೆ ಬಟ್ಟೆ ಹಾಕ್ಕೊಳ್ಳಿ, ಚೆನ್ನಾಗಿರೋ ಬಟ್ಟೆ ಹಾಕ್ಕೊಳ್ಬೇಡಿ. ಸೊ ಅದಾದಮೇಲೆ ಜೆಂಟಲಾಗಿ ಒಂದು 5 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ. ನಿಮಗೂ ರಿಲ್ಯಾಕ್ಸೇಷನ್ ಬರುತ್ತೆ, ಕೂದಲಿಗೂ ಒಂದು ರಿಲ್ಯಾಕ್ಸೇಷನ್ ಬರುತ್ತೆ. ನೀವೇ ಮಾಡ್ಕೊಬೋದು ಕೂತ್ಕೊಂಡು. ಎವ್ರಿ ಟೈಮ್ ಐ ಪುಟ್ ಲೈಕ್ ದಿಸ್ ಆ್ಯಂಡ್ ಐ ಟ್ರೈ ಟು ಡೂ ಮಸಾಜ್. ಯಾಕಂದರೆ ಅಪ್ವರ್ಡ್ಸಿಂದ ಮಾಡಿದ್ರೆ ಜಾಸ್ತಿ ಕೂದಲು ಗ್ರೋ ಆಗುತ್ತೆ ಅಂತ ನೋಡಿದ್ದೀನಿ ಎಲ್ಲೋ ವಿಡಿಯೋದಲ್ಲಿ. ಹಿಂಗೆ ಮಾಡ್ಕೊಂಡಿದ್ರೆ ಸೊ ಫಾರ್ 5-10 ಮಿನಿಟ್ಸ್ ನಿಮಗೂ ರಿಲ್ಯಾಕ್ಸೇಷನ್ ಬರುತ್ತೆ, ಕೂದಲಿಗೂ ರಿಲ್ಯಾಕ್ಸೇಷನ್ ಬರುತ್ತೆ. ಈ ಥರ ಒಂದು 10-15 ನಿಮಿಷ ಬಿಟ್ಕೊಂಡು ನೀವು ತಲೆ ಸ್ನಾನ ಮಾಡ್ಕೊಬೋದು. ದಿಸ್ ಇಸ್ ಹೌ ಐ ಡೂ. ಆ್ಯಂಡ್ ನಾನು ಕುಕ್ಕಿಂಗ್ ಮಾಡ್ತಾಯಿದ್ದೀನಿ, ಕೈ ತೊಳ್ಕೊತೀನಿ. ಓಕೆ, ಸೊ ನಿಮಗೂ ತೋರ್ಸೋಕ್ಕೆ ಈ ಥರ ಮಾಡಿದೆ. ಸೊ ಯು ಗೈಸ್ ಕ್ಯಾನ್ ಡೂ ಇಟ್. ಆ್ಯಂಡ್ ಇನ್ನು ಕುಕ್ಕಿಂಗ್ ಮಾಡಿ ಎಲ್ಲ ತೋರಿಸ್ತೀನಿ. ಸೊ ಹೋಪ್ ಯು ಎಂಜಾಯ್ ಇಟ್. ಆ್ಯಂಡ್ ನನಗೆ ತುಂಬ ವರ್ಕ್ ಆಗಿದೆ. ನವಂಬರಲ್ಲಿ ನಾನು ನ್ಯೂಯಾರ್ಕ್ ಹೋಗಿದ್ನಲ್ಲ, ಅವಾಗ ನಾನು ತುಂಬ ಕೂದಲಿದ್ರದು. ಹೆಂಗಂದರೆ ಸುಮ್ಮನೆ ಹಿಂಗೆ ಅಂದರೆ ಸಾಕು ಫುಲ್ಲು ಕೂದಲು ಬರೋದು. ಸೊ ಅದಕ್ಕೆ ಏನಾನ ಮಾಡಬೇಕಪ್ಪ, ಸುಮ್ಮನೆ ಮೇಂಟೈನ್ ಮಾಡಿಲ್ಲ ಅಂದರೆ ಇರೋ ಕೂದಲು ಉದ್ರೋಗ್ಬಿಡುತ್ತೆ ಅಂತ ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವತ್ತಿಂದ. ಇಟ್ಸ್ ಬೀನ್ ಲೈಕ್ ಕಪಲ್ ಮಂತ್ಸ್, 2-3 ತಿಂಗಳಿಂದ ನಾನು ಕನ್ಸಿಸ್ಟೆನ್ಸಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ನನ್ನ ಕೂದಲು. ಈಗ ಒಂದು ಸ್ವಲ್ಪ ನೋಡಿ ಬ್ಲ್ಯಾಕ್ ಕಾಣಿಸ್ತಾ ಇದೆ ಚೆನ್ನಾಗಿ. ಸ್ಪ್ಲಿಟಲ್ಸ್ ಎಲ್ಲ ಹೋಗ್ತಾ ಇದೆ. ಸ್ವಲ್ಪನೇ ಇವಾಗಲೂ ಡೈಲಿ ಯೂಸ್ ಮಾಡ್ತಾ ಅಂದರೆ ವೀಕ್ಲಿ ಕಂಟಿನ್ಯೂಸ್ಗೆ ಯೂಸ್ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ.
ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿಲ್ಲ ಅಂದರೆ ಆವಾಗ ಇನ್ನೂ ಉದುದ್ರಾಗ ಸ್ಟಾರ್ಟ್ ಆಗುತ್ತೆ. ಬಟ್ ಇಟ್ಸ್ ಓಕೆ, ನಾನು ಲಾಸ್ಟ್ ವೀಕ್ ಮಾಡಿರಲಿಲ್ಲ. ಸೊ 2 ವೀಕ್ಸ್ ಆಗಿತ್ತು. ಸೊ ನೀವು ಆಮೇಲೆ ವಿಡಿಯೋ ಹಾಕಿ ಅಂತ ಕೇಳಿದ್ರಲ್ಲ, ಸೊ ಐ ಜಸ್ಟ್ ವಾಂಟೆಡ್ ಟು ಡೂ ಆ್ಯಂಡ್ ಟ್ರೈ ಇಟ್. ಆ್ಯಂಡ್ ಇವೇ ವೀಕೆಲ್ಲ ಯೂಸ್ ಮಾಡ್ತೀನಿ. ಸೊ ಹೋಪ್ ಯು ಗೈಸ್ ಲೈಕ್ ಇಟ್. ಆ್ಯಂಡ್ ಅಡುಗೆ ಮಾಡಿ ತೋರಿಸ್ತೀನಿ. ಸೊಪ್ಪನ್ನ ಸಪ್ರೇಟ್ ಇಟ್ಕೊಂಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕೊಬೋದು. ನಾನು ಒಗ್ಗರಣೆ ಹಾಕೋಲ್ಲ, ಬೇಸಿಕಲಿ ಯಾರು ಸಿರ್ಗ ಒಗ್ಗರಣೆ ಹಾಕ್ತಾರೆ ಅಂತ. ಮತ್ತು ಮಸಾಲ ರುಬ್ಕೊಂಡಿರೋದು, ಸ್ವಲ್ಪ ಬೇಳೆ ಮತ್ತು ಅದೆಲ್ಲ ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ರುಬ್ಬಿ ಸೈಡಲ್ಲಿ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ನಾನು ಸಾಂಬಾರು ಮಸಾಲ ಹಾಕ್ತೀನಿ, ಅದಕ್ಕೆ ಆ ಕಲರ್ ಬಂದಿರೋದು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿಸ್ತೀನಿ ಚೆನ್ನಾಗಿ. ಸೊ ಎಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ಒಗ್ಗರಣೆ ಬೇಕಂದ್ರೂ ಹಾಕೊಬೋದು, ಸಾಸಿವೆ ಎಲ್ಲ ಹಾಕ್ಕೊಂಡು, ಸಾಸಿವೆ ಜೀರಿಗೆ ಕರಿಬೇವೆಲ್ಲ ಹಾಕ್ಕೊಂಡು ಮುದ್ದೆ ಸೊಪ್ಪು ಸಾಂಬಾರು ಹಿಂಗೆ ಕಾಣಿಸ್ತಾ ಇತ್ತು ನೋಡಿ, ಎಷ್ಟು ಎಮ್ಮಿ ಆಗಿದೆ. ಎಮ್ಮಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿ ಯು ನೆಕ್ಸ್ಟ್ ವಿಡಿಯೋ, ಬಾಯ್.